ರಷ್ಯಾದ ಏರ್ಬೇಸ್ ಉಡೀಸ್ ಮಾಡೋಕೆ ಉಕ್ರೇನ್ ಬಳಸಿದ FPV ಡ್ರೋನ್ ವಿಶೇಷವೇನು ಗೊತ್ತಾ? ರಷ್ಯಾದ ಮೇಲೆ ಉಕ್ರೇನ್ ಜೂನ್ 1ರಂದು ನಡೆಸಿದ ಡ್ರೋನ್ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಧ್ವಂಸವಾಗಿದೆ. ರಷ್ಯಾದಲ್ಲಿ ಪ್ರಬಲವಾದ ಮಿಲಿಟರಿ ವ್ಯವಸ್ಥೆ ಇದ್ರೂ ಉಕ್ರೇನ್ ಭಾರೀ ಪ್ರಮಾಣದ ದಾಳಿಗೆ ಬಳಸಿದ FPV ಡ್ರೋನ್ಗಳ ಬಗ್ಗೆ ವಿಶ್ವದೆಲ್ಲೆಡೆ ಚರ್ಚೆ ಆರಂಭವಾಗಿದೆ. ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ನಲ್ಲಿ ಅಳವಡಿಸಲಾದ ಕ್ಯಾಮೆರಾದ ಮೂಲಕ ಆಪರೇಟರ್ಗೆ ನೇರ ದೃಶ್ಯಗಳನ್ನು ರವಾನಿಸುತ್ತದೆ. ಸ್ಮಾರ್ಟ್ಫೋನ್ಗಳು ಅಥವಾ ಇತರ ಸಾಧನಗಳನ್ನು ಬಳಸಿಕೊಂಡು ಈ ದೃಶ್ಯಾವಳಿಗಳನ್ನು ವೀಕ್ಷಿಸಬಹುದು. ಇನ್ನು ದಾಳಿಯ ವೇಳೆ ರಿಮೋಟ್ ಬಳಸಿ ಟಾರ್ಗೆಟ್ ಅನ್ನು ನಾಶಪಡಿಸಲಾಗುತ್ತದೆ. FPV ಡ್ರೋನ್ಗಳನ್ನು ಮಾಧ್ಯಮ ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಈಗ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿಯೂ ಹೆಚ್ಚಾಗಿ ಬಳಸಲಾಗುತ್ತಿದೆ. ಈ ಡ್ರೋನ್ಗಳು ಸಾಮಾನ್ಯವಾಗಿ ಕಣ್ಗಾವಲು ಡ್ರೋನ್ಗಳಿಗೆ ಹೋಲಿಸಿದರೆ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. FPV ಡ್ರೋನ್ಗಳ ಬೆಲೆ ಬಹಳ ಕಡಿಮೆ. FPV ಡ್ರೋನ್ನ ಬೆಲೆಯನ್ನ ಸುಮಾರು $500 ಎಂದು ಅಂದಾಜಿಸಲಾಗಿದೆ. ಇದು ಯುದ್ಧದಲ್ಲಿ ಬಳಸುವ ಬೇರೆ ಶಸ್ತ್ರಾಸ್ತ್ರಗಳಿಗೆ ಹೋಲಿಸಿದರೆ ವೆಚ್ಚದಲ್ಲಿ ಸಾಕಷ್ಟು ಉಳಿತಾಯವಾಗುತ್ತೆ. FPV ಡ್ರೋನ್ಗಳು ಕಡಿಮೆ ವೆಚ್ಚದ್ದಾಗಿದ್ದು ಇವುಗಳನ್ನು ಡ್ರೋನ್ ರೇಸಿಂಗ್ ಮತ್ತು ಚಿತ್ರೀಕರಣಕ್ಕೆ ಬಳಕೆ ಮಾಡಲಾಗುತ್ತಿದೆ. ಈಗ ಇವುಗಳನ್ನು ಯುದ್ಧಕ್ಕೂ ಬಳಕೆ ಮಾಡಲಾಗುತ್ತಿದೆ. ಇವುಗಳಿಗೆ ಸ್ಫೋಟಕಗಳನ್ನು ಅಳವಡಿಸಿ ಶತ್ರುಗಳ ನೆಲಕ್ಕೆ ಕಳುಹಿಸಿ ಸ್ಫೋಟಿಸಲಾಗುತ್ತಿದೆ. ಈ ಡ್ರೋನ್ಗಳ ಬೆಲೆ ಕಡಿಮೆ ಆದರೂ ಬೃಹತ್ ಟ್ಯಾಂಕರ್ಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ.